ಇತ್ತೀಚೆಗೆ ಅಮೆರಿಕದ ಗಾರ್ಡರ್ ಆಸ್ಟ್ರೋನಾಟಿಕ್ಸ್ ಪ್ರಶಸ್ತಿಯನ್ನು ಭಾರತದ ಯಾವ ಸಂಸ್ಥೆ ಪಡೆದಿದೆ? ಇಸ್ರೋ ಸಂಸ್ಥೆಗೆ ನೀಡಲಾಗುತ್ತದೆ. ಅಮೆರಿಕದ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಮತ್ತು ಆಸ್ಟ್ರೋನಾಟಿಕ್ಸ್ ವತಿಯಿಂದ ನೀಡಲಾಗುತ್ತದೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? PS ದೇಸಾಯಿ. ಪೂರ್ತಿ ಹೆಸರು ಪದ್ಮರಾಜ ನೇಮಿಚಂದ್ರ ದೇಸಾಯಿ. ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾಗಿದ್ದು 1993. 2025ನೇ ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತಿ ಸತತ ವಿಕಾಸ ಪುರಸ್ಕಾರವನ್ನು ಕರ್ನಾಟಕದ ಯಾವ ಹಳ್ಳಿಗೆ ನೀಡಲಾಗಿದೆ? ಇಲ್ಲಿ ಮುದ್ರಾದ್ರಿ ಅಂತಿರಬೇಕಾಗಿತ್ತು. ಉಡುಪಿ ಜಿಲ್ಲೆಯ ಮುದ್ರಾಡಿ ಹಳ್ಳಿಗೆ ನೀಡಲಾಗುತ್ತೆ. ಪ್ರಶಸ್ತಿಯ ಮೊತ್ತ 1 ಕೋಟಿ ರು. ಇತ್ತೀಚೆಗೆ ಭಾರತೀಯ ನೌಕಾಪಡೆ 27ನೇ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಕೃಷ್ಣ ಸ್ವಾಮಿನಾಥನ್. ಯಾವುದು ಇವರ ಅಧಿಕಾರಾವಧಿ 3 ವರ್ಷ ಅಥವಾ 62 ವರ್ಷ? ಇವೆರಡರಲ್ಲಿ ಯಾವುದು ಮೊದಲು? ಸೇನಾಪಡೆಗಳ ಉಪ ಮುಖ್ಯಸ್ಥರಾಗಿ ಇತ್ತೀಚೆಗೆ ನೇಮಕಗೊಂಡವರು NS ರಾಜಸುಬ್ರಹ್ಮಣಿ. ಇವರು ಆಪರೇಷನ್ ರೈನೋ ಕಾರ್ಯಾಚರಣೆ ನೇತೃತ್ವ ವಹಿಸಿದ್ದರು. ಆಪರೇಷನ್ ರೈನೋ ಅಂದರೆ ಅಸ್ಸಾಂ ಬಂಡಾಯಗಾರರ ವಿರೋಧಿ ಕಾರ್ಯಾಚರಣೆ. ಭಾರತದ ಮೊದಲ CDS ಬಿಪಿನ್ ರಾವತ್. CDS ಸ್ಥಾಪನೆ 2020. 2026ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಯಾವ ಕೃತಿಗೆ ಲಭಿಸಿದೆ? ತೈವಾನ್ ಟ್ರಾವಲಾಗ್. ಲೇಖಕರು ಯಾಂಗ್ ಶುವಾನ್ ಝಿ. ಈ ಕೃತಿಯ ಅನುವಾದಕರು ಲಿನ್ ಕಿಂಗ್. ಪ್ರಶಸ್ತಿ ಮೊತ್ತ 50,000 ಪೌಂಡ್ ನೀಡಿರುವುದು ಬ್ರಿಟನ್ ಸರ್ಕಾರ. 2025ರ ಬ್ರಿಕ್ಸ್ ಸಂಸ್ಥೆ ಮಿಲಿಟರಿ ಲಿಂಗ ವಕೀಲ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಮೇಜರ್ ಅಭಿಲಾಷಾ ಭರಕ್. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ದಾರೆ. ಇವರು ಈ ಪ್ರಶಸ್ತಿಯನ್ನು ಪಡೆದ 3ನೇ ಭಾರತೀಯ ಶಾಂತಿ ಪಾಲಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಮಸೂದೆ 2026 ಅಂಗೀಕರಿಸಿದ ದೇಶದ 3ನೇ ರಾಜ್ಯ ಅಸ್ಸಾಂ, 1ನೇ ರಾಜ್ಯ ಉತ್ತರಾಖಂಡ್, 2ನೇ ರಾಜ್ಯ ಗುಜರಾತ್. ಇತ್ತೀಚೆಗೆ ಕಾರ್ಮಿಕರ ಕನಿಷ್ಠ ವೇತನ 60% ಹೆಚ್ಚಳ ಮಾಡಿದಂತಹ ರಾಜ್ಯ ಯಾವುದು? ಕರ್ನಾಟಕ.